ನಮಸ್ಕಾರ ದೇವ್ರು, ಎಲ್ಲರೂ ಹೇಗಿದ್ದೀರಾ? ಇವತ್ತು ಕೂಡ ನಾನು ತಿಂಡಿ ತಿಂದು ಹೋಗೋಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಹೋಗ್ಬಿಟ್ಟಿದ್ರು. ಅದಕ್ಕೆ ನಾನು ಬೈಕ್ ತಗೊಂಡು ತೋಟ ಕಡೆ ಹೊರಟೆ. ಇದರಿಂದ ಯಾರು ಹೋಗ್ಬಾರ್ದು, ಯಾಕೆಂದ್ರೆ ಇದು ಬಹಳ ಡೇಂಜರ್. ಒಂದ್ ಕಲ್ಲು ಏನಾರು ಸಿಡಿದ್ಬಿಡ್ತು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಟ್ರ್ಯಾಕ್ಟರ್ ಮೇಲೆ ಹತ್ಕೊಂಡು ವಿಡಿಯೋ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಆಯ್ತು ನೋಡ್ರಿ ನಮ್ಮ ನಸೀಬು. ಏನಂದ್ರೆ ಅಡ್ಜಸ್ಟ್ಮೆಂಟ್ ಕಟ್ ಆಗ್ಬಿಡ್ತು. ಅದಕ್ಕೆ ಮಲ್ಚಾರ್ನ ಅಲ್ಲೇ ಬಿಚ್ಚಿ ನಾನು ನಮ್ಮ ಚಿಕ್ಕಪ್ಪ ಟ್ರ್ಯಾಕ್ಟರ್ ತಗೊಂಡು ಮನೆ ಕಡೆ ಹೊರಟ್ವಿ. ಬೆಳಗ್ಗೆನೆ ಈ ತರ ಆದ್ರೆ ತೋಟಕ್ಕೆ ಹೋಗಕ್ಕೆ ಮನ್ಸಿರಲ್ಲ ಗುರು. ಅದಕ್ಕೆ ಅಡ್ಜಸ್ಟ್ಮೆಂಟ್ ಸೆಟ್ನೆ ಬಿಚ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಶಿವರಾಜಣ್ಣ ನಮ್ಮ ದೊಡ್ಡ ಟ್ರ್ಯಾಕ್ಟರ್ನು ಕೂಡ ತಗೊಂಡ್ ಬಂದ್ರು ಸ್ಲಾಶರ್ ಜೋಡ್ಸ್ಕೊಂಬರಕ್ಕೆ. ನಮ್ಮ ಶಿವರಾಜಣ್ಣಗೆ ಸ್ಲಾಶರ್ ಜೋಡ್ಸ್ಕೊಂಬರಕ್ ಕಳಿಸಿ ನಾನು ನಮ್ಮ ಚಿಕ್ಕಪ್ಪ ಬುಳ್ಳಾಪುರ ಕಡೆ ಹೊರಟ್ವಿ. ನಮ್ಮೂರಲ್ಲಿ ವೆಲ್ಡಿಂಗ್ ಶಾಪ್ ಬಾಕ್ಲಾಕಿತ್ತು. ಅದಕ್ಕೆ ನಾವು ದರ್ಶವಣ್ಣರ ವೆಲ್ಡಿಂಗ್ ಶಾಪಿಗೆ ಬಂದ್ವಿ. ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಬಂದು ಊಟ ಮಾಡಿ ನಾನು ಸೀದಾ ಊರ್ ಬಡ್ಡೆ ತೋಟ ಟ್ರ್ಯಾಕ್ಟರ್ ಹೊಡೆಯೋಣ ಅಂತ ಬಂದೆ. ನಸೀಬ್ ಅಂದ್ರೆ ಇದು ಎರಡರ ಮಧ್ಯೆ ಟ್ರ್ಯಾಕ್ಟರ್ ಸಿಗಾಕೇನತ್ತೆ. ಅಡಿಕೆ ಮರ ಐತೆ, ಕೆಳಗೊಂದು ಅಡಿಕೆ ಮರ ಬಿದ್ದೈತೆ, ಪಕ್ಕದಾಗೊಂದು ಬುಡ ಐತೆ. ಅಲ್ಲಿ ಆ ಥರ ಆಗಿರೋದಕ್ಕೆ ಕತ್ಲಾಗೋಗ್ಬಿಡ್ತು. ನಮ್ಮ ದೊಡ್ಡ ಟ್ರ್ಯಾಕ್ಟರ್ನು ಸ್ಲಾಶರ್ ಹೊಡಿಯೋಕೆ ಹೋಗಿತ್ತು. ಮನೆಗೆ ಬಂದು ನಮ್ಮ ಎರಡು ಟ್ರ್ಯಾಕ್ಟರ್ನ ನಿಲ್ಸಿದ್ವಿ. ನಾನು ರಸ್ತೆಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ನಾಗಣ್ಣ ಸ್ಲಾಶರಿಗೆ ಚೈನ್ ಜೋಡಿಸ್ತಾ ಇದ್ದ. ಮೊನ್ನೆ ವಿಡಿಯೋದಲ್ಲಿ ಇವನು ಕೂಡ ವೆಲ್ಡಿಂಗ್ ಶಾಪಿಗೆ ಬಂದಿದ್ದ. ಅವತ್ತಿಂದ ಇವತ್ತಿನ ತನಕ ಸ್ಲಾಶರ್ ಚೈನ್ ಜೋಡಿಸಿಲ್ಲ ಇವನು. ಎಷ್ಟು ನಿಧಾನ ಅದನ್ನ ನೋಡ್ರಿ ಇವನು. ಇದನ್ನ ಅವ್ರ ಅಪ್ಪನ ಹತ್ರ ಹೇಳ್ತಾ ಇದ್ದೆ. ಇವತ್ತು ನಮ್ಮ ಸಿಮ್ಮನ್ ಬರ್ಡೇ ಇತ್ತು, ಕೇಕ್ ಕಟ್ ಮಾಡ್ಸೋಣ ಅಂತ ಬಂದಿದ್ವಿ. ಕೇಕ್ ಕಟ್ ಮಾಡಿಸಿ ಮನೆ ಕಡೆ ಬಂದೆ. ಇದಾಗಿತ್ತು ಇವತ್ತಿನ ದಿನಚರಿ.